ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಅಕ್ಕಿ ಉಂಡೆನಲ್ಲಿ ನಿಮಗೆ ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 3 ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸ್ನಲ್ಲಿ ನಾನು 3 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಯಾವ ಗ್ಲಾಸಲ್ಲಿ ಬೇಕಾದ್ರೂ ಮನೆ ಅಳತೆ ನೋಡಿ ಹಾಕೋಬಹುದು. ಇವಾಗ ಅದಕ್ಕೆ 2 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ 2 ಸ್ಪೂನ್ಸ್ ಉಪ್ಪು ಕೂಡ ಜೊತೆಗೇನೆ ಹಾಕೊಂಡ್ಬಿಡಿ. ಅದು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ ಇದ್ರ ಜೊತೆಗೆ ನಾನು ಅಕ್ಕಿ ಹಿಟ್ಟು ಕೂಡ ಸೇಮ್ ಗ್ಲಾಸ್ ನಲ್ಲೇನೆ ನೋಡಿ, ಈ ಗ್ಲಾಸಲ್ಲಿ ನಾನು ನೀರ್ ಹಾಕೊಂಡೆ 3 ಗ್ಲಾಸ್. ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೋತಾ ಇದ್ದೀನಿ. 1 ಗ್ಲಾಸ್ಗೆ 1.5 ಗ್ಲಾಸ್ ಅಷ್ಟು ನೀರು. ಅದಕ್ಕೋಸ್ಕರ 2 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 3 ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕೊಂಡು ಚೆನ್ನಾಗಿ ತಿರುಗಿಸಿ. ಅದನ್ನ ಮುದ್ದೆ ತಿರುಗಿಸ್ತಿರಲ್ಲ ಆ ತರ ತಿರುಗಿಸ್ಕೊಳ್ಳಿ, ಸ್ವಲ್ಪ ಗಟ್ಟಿ ಆಗೋ ತನಕ. ಆಮೇಲೆ ಸ್ವಲ್ಪ ಹಾಗೇನೆ ಕೆಳಗಡೆ ಸ್ಟವ್ ಇಂದ ಕೆಳಗಡೆ ಇರಿಸ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದನ್ನ 1-2 ನಿಮಿಷ ನೀವು ಫ್ಯಾನ್ ಕೆಳಗಡೆ ಇಟ್ರೆ ಸ್ವಲ್ಪ ಆರುತ್ತೆ. ಅವಾಗ ಕೈ ಹಾಕಿ ಮತ್ತೆ ಅದನ್ನ ನೀವು ಮಿಕ್ಸ್ ಮಾಡ್ಕೋಬಹುದು. ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಬಿಸಿ ಇದ್ದಾಗ ಮುಟ್ಟಕ್ ಹೋಗ್ಬೇಡಿ, ಕೈ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆರದ್ಮೇಲೆ ಅದನ್ನ ನೋಡಿ, ತರ ಕೈಗೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ಒಂಥರ ಸಾಫ್ಟ್ ಆಗಿ ಆಗುತ್ತೆ. ಅಲ್ಲಿ ತನಕ ಇದನ್ನ ಚೆನ್ನಾಗಿ ತರ ಪ್ರೆಸ್ ಮಾಡ್ಕೋತಾ ಇರಿ. ಇವಾಗ ಮುದ್ದೆ ತರ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಸ್ವಲ್ಪನೂ ಅಕ್ಕಿ ಹಿಟ್ಟು ಮಿಗಿಲ್ದೇ ಇದ್ದಂಗೆ ಚೆನ್ನಾಗಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡು ಅದೇ ತರನೇ ಇವಾಗ ಒಂಚೂರು ಚಿಕ್ಕದಾಗಿ ಸ್ವಲ್ಪ ತಗೊಂಡು ಹಿಟ್ಟನ್ನ ನೋಡಿ, ಈ ತರ ಸಣ್ಣ ಸಣ್ಣ ಬಾಲ್ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ದೊಡ್ಡ ಬಾಲ್ ಮಾಡಕ್ ಹೋಗ್ಬೇಡಿ. ಸ್ಟೀಮ್ ಅಲ್ಲಿ ಇಡೋದ್ರಿಂದ ಸ್ವಲ್ಪ ಸಣ್ಣ ಸಣ್ಣಗ್ ಮಾಡ್ಕೊಂಡ್ರೆ ಬೇಗ ಅದು ಸ್ಟೀಮ್ ಆಗತ್ತೆ. ನೋಡಿ, ಈ ತರ ಈ ಸೈಜ್ ನಲ್ಲಿ ಬಾಲ್ ಮಾಡಿ ಎಲ್ಲನೂ ನೋಡಿ, ಈ ತರ ಎಲ್ಲ ಪ್ಲೇಟ್ ಇಟ್ಕೊಂಡಿದ್ದೀನಿ. ಎಲ್ಲ ಮಾಡಿ ಇದನ್ನ ಸ್ಟೀಮರ್ಗೆ ಹಾಕೊಳ್ಳಿ. ಸ್ಟೀಮರ್ಗೆ ಈ ತರ ಪ್ಲೇಟ್ ಇಟ್ಟು ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಇಟ್ಬಿಟ್ಟು ಸ್ಟೀಮ್ ಮಾಡ್ಕೋಬಹುದು. ಒಂದು 15 to 20 ಮಿನಿಟ್ಸ್ ಸ್ಟೀಮ್ ಆದ್ರೆ ಸಾಕು. ಇನ್ನು ಸಣ್ಣ ಸಣ್ಣ ಕೂಡ ಬಾಲ್ಸ್ ಮಾಡ್ಕೋಬಹುದು. ಇದಕ್ಕಿಂತ ದಪ್ಪ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಒಳಗಡೆ ಎಲ್ಲ ಕುಕ್ ಆಗಿರಲ್ಲ, ಹಾಗೆ ಇರುತ್ತೆ ಹಿಟ್ಟಿನ ತರ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನು 1/4 ಚಿಪ್ ಅಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ 1 ಕಪ್ ಅಷ್ಟು ತೆಂಗಿನಕಾಯಿ ಬರುತ್ತೆ. ಮತ್ತೆ ಅದರಲ್ಲೇ ಅರ್ಧ ಕಪ್ ಅಷ್ಟು ಹುರ್ಗಡ್ಲೆನ ಹಾಕೊಳ್ಳಿ. ಯಾವ ಕಪ್ಪಲ್ಲಿ ನೀವು ತೆಂಗಿನಕಾಯಿ ಹಾಕ್ತೀರಾ ಅದೇ ಕಪ್ಪಲ್ಲಿ ಹುರ್ಗಡ್ಲೆ ಅರ್ಧ ಕಪ್ ಹಾಕೊಂಡು ನೋಡಿ, ಇಷ್ಟು ದಪ್ಪ ಹುಣಸೆ ಹಣ್ಣು ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ 4 ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಒಣಮೆಣಸಿನಕಾಯಿ ಕೂಡ 6-5 ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಉಪ್ಪು ಕೂಡ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ನೈಸ್ ಆಗಿ ಚಟ್ನಿ ತರ ಪೇಸ್ಟ್ ಮಾಡ್ಕೊಳ್ಳಿ. ತುಂಬಾ ತರಿಯಾಗಿ ಇರಬಾರ್ದು, ತುಂಬಾ ನೈಸ್ ಆಗಿ ಇರಬಾರ್ದು. ಆ ತರ ಪೇಸ್ಟ್ ಮಾಡ್ಕೊಳ್ಳಿ. ಆ ತರ ಗ್ರೈಂಡ್ ಮಾಡ್ಕೊಂಡು ಇವಾಗ ಒಂದು ಬಾಣ್ಲಿ ಇಟ್ಕೊಳ್ಳಿ. ಆ ಬಾಣ್ಲಿಗೆ ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಎಣ್ಣೆನೂ ಹಾಕೋಬಹುದು, ತುಪ್ಪನೂ ಹಾಕೋಬಹುದು. ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಎರಡನ್ನೂ 1 ಸ್ಪೂನ್ ಹಾಕೊಂಡು ಅದು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಅದ್ರ ಜೊತೆಗೇನೆ ಒಣಮೆಣಸಿನಕಾಯಿ ಮತ್ತೆ 4 ಒಣಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಆನಿಯನ್ 2-3 ಆನಿಯನ್, ದೊಡ್ಡ ದೊಡ್ಡ ಆನಿಯನ್ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ಅದೊಂದ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಮಸಾಲಾನ, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ, ಯಾಕೆಂದ್ರೆ ತುಂಬಾ ಗಟ್ಟಿಯಾಗಿದೆ ಇದು ಮಸಾಲ. ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಸ್ವಲ್ಪ ಬಾಯ್ಲ್ ಆಗಿ ಸ್ವಲ್ಪ ಚೆನ್ನಾಗಿ ಮಸಾಲ ಸ್ಮೆಲ್ ಎಲ್ಲ ಹೋಗೋ ತನಕ ಬಾಯ್ಲ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅರಶಿನ 1 ಸ್ಪೂನು ಮತ್ತೆ ಉಪ್ಪು ಕೂಡ 1 ಸ್ಪೂನ್ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗೋ ತನಕ ಅದನ್ನ ಮುಚ್ಚಿಟ್ಬಿಡಿ. ಇದು ಬೇಯ್ತಾ ಇರ್ಲಿ. ಅಷ್ಟರಲ್ಲಿ ನಾವು ಅಕ್ಕಿ ಉಂಡೆ ಕೂಡ ಇವಾಗ 15 ಮಿನಿಟ್ಸ್ ಆಗಿದೆ. ನೋಡಿ ಎಷ್ಟು ಪಳಪಳ ಅಂತ ಕಾಣಿಸ್ತಾ ಇದೆ. ಇವಾಗ ಅಕ್ಕಿ ಉಂಡೆನು ಬೆಂದಾಗಿದೆ. ಇದನ್ನ ನೀವು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಕೊಂಡು ಆರಿಸ್ಕೊಂಡು ಆ ನಂತರ ಹಾಕಿ. ಬಿಸಿ ಬಿಸಿ ಇದೆ ಹಾಕ್ಬಿಡ್ಬೇಡಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಇದು. ಇವಾಗ ಗೊಜ್ಜು ಕೂಡ ರೆಡಿ ಆಗಿದೆ. ನೋಡಿ ಎಷ್ಟು ಗಟ್ಟಿ ಥಿಕ್ನೆಸ್ ಜಾಸ್ತಿ ಆಗಿದೆ, ಚೆನ್ನಾಗಿ ಕುದಿತಾ ಇದೆ. ಅದಕ್ಕೆ ಅಕ್ಕಿ ಗುಂಡೆಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕು ಅಂದ್ರೆ ಮೇಲ್ಗಡೆ ಕೂಡ ಉಪ್ಪು ಸ್ವಲ್ಪ ಹಾಕೋಬಹುದು ನೀವು. ನೋಡಿ, ಈ ತರ
ನೋಡಿ ಎಷ್ಟು ಟೇಸ್ಟಿಯಾದ ಅಕ್ಕಿ ಉಂಡೆ, ಮಸಾಲ ಅಕ್ಕಿ ಉಂಡೆ ರೆಡಿ ಆಗಿದೆ. ಎಷ್ಟು ಕಲರ್ಫುಲ್ ಆಗಿದೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.